ಈ ಒಂದು ಸಂಖ್ಯಾಶಾಸ್ತ್ರ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಗೆ ಅಂತಲ್ಲ, ಯಾವುದೇ ಜೀವಿಗಳಿಗೆ, ಯಾವುದೇ ವಸ್ತುಗಳಿಗೆ ಭೂಮಂಡಲದಲ್ಲಿ ನಾವು ಅದಕ್ಕೊಂದು ಹೆಸರು ಕೊಟ್ಟುಬಿಡ್ತೀವಿ. ಹೆಸರು ಇರಲೇಬೇಕು. ಇದೇನಿದು? ಮೌಸ್. ಈಗ ನೀವು ಇಟ್ಕೊಂಡಿರೋದೇನು? ಮೊಬೈಲ್. ಸೊ ನಾನು ಹಾಕ್ಕೊಂಡಿರೋದೇನು? ಜುಬ್ಬ. ಸೊ ಜುಬ್ಬ ಅಂತಾರೆ, ಶರ್ಟ್ ಅಂತಾರೆ, ಟೀ ಶರ್ಟ್ ಅಂತಾರೆ, ಒಂದೊಂದು ವೆರೈಟಿ. ತೊಡುಗೆಯಲ್ಲೇ ಕೂಡ, ಬಟ್ಟೆಗಳಲ್ಲೇ 108 ವಿಧಗಳು. ಒಬ್ಬೊಬ್ಬರು ಒಂದೊಂದನ್ನು ಕರ್ಕೊಳ್ತಾರೆ, ಒಂದೊಂದು ಭಾಷೆಯಲ್ಲಿ ಒಂದೊಂದು ರೀತಿ ಕರೀತಾ ಇರ್ತಾರೆ. ಬಟ್ ಇದು ಎಲ್ಲ ಹೆಸರುಗಳನ್ನು ಹೇಗೆ ಸೂಚಿಸೋದು? ಯಾರು ಹೆಸರಿಡ್ತಾರೆ? ಯಾವ ರೀತಿ ಹೆಸರಿಡ್ತಾರೆ? ಯಾವ ರೀತಿ ಹೆಸರು ಇಡಬೇಕು? ಇದೇ ಸಂಖ್ಯಾಶಾಸ್ತ್ರದ ಮೂಲ ತತ್ವ. ಒಂದು ಸಂಖ್ಯೆಗಳಲ್ಲಿ ಕೆಲಸ ಮಾಡ್ತದೆ, ಇನ್ನೊಂದು ಶಬ್ದಗಳಲ್ಲಿ ಕೆಲಸ ಮಾಡ್ತದೆ. ಪ್ರತಿಯೊಂದು ಆಲ್ಫಾಬೆಟ್ಗೂ ಕೂಡ ಒಂದೊಂದು ವ್ಯಾಲ್ಯೂ ಇದೆ. ಸೊ ಎ ಅಂದರೆ 1, ಬಿ ಅಂದರೆ 2, ಎನ್ ಅಂದರೆ 3, ಎನ್ ಅಂದರೆ 5, ಇ ಅಂದರೆ 5. ಈ ರೀತಿ ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ಹೆಸರು ಇರುತ್ತೆ. ಈ ಹೆಸರನ್ನೆಲ್ಲ ಗುರುತಿಸಿ ಆ ಒಂದು ಸಂಖ್ಯೆಯನ್ನು ಕೂಡಿಸಿ ಪ್ರತಿಯೊಬ್ಬ ವ್ಯಕ್ತಿಯ ಡೇಟ್ ಆಫ್ ಬರ್ತ್ ಅಂದರೆ ಬರ್ತ್ ನಂಬರ್, ಫ್ಯೂಚರ್ ನಂಬರ್, ಇದನ್ನು ನೋಡಿ ಮನೆಗಾಗಲಿ, ಕಂಪ್ನಿಗಾಗಲಿ, ವ್ಯಕ್ತಿಗಾಗಲಿ, ಪ್ರಾಡಕ್ಟ್ಗಳಿಗೆ ಆಗಲಿ ಪ್ರತಿಯೊಂದಕ್ಕೂ ಕೂಡ ಹೆಸರು ಇಡುತ್ತಾರೆ. ಯಾವ್ದು ಸಂಖ್ಯಾಶಾಸ್ತ್ರದ ಮೂಲಕ ಹೆಸರಿದೆಯೋ ಇದೆಲ್ಲವೂ ಕೂಡ ಅತ್ಯದ್ಭುತವಾಗಿ ಬದುಕುತ್ತೆ, ಹೆಚ್ಚು ಆಯುಷನ್ನು ಹೊಂದಿರುತ್ತೆ. ಈ ಸಂಖ್ಯಾಶಾಸ್ತ್ರವನ್ನು ಕೆಲವರು ನಿಸರ್ಗ ಆಧಾರಿತವಾಗಿ ಉಪಯೋಗಿಸ್ಕೊಳ್ತಾರೆ. ಅದರಲ್ಲಿ ನಾನು ಒಬ್ಬ. ಹೆಂಗೆ ಅಂತಂದರೆ ಗೋಲ್ಡನ್ ರೇಷಿಯೋ. ಇದನ್ನು ಗೋಲ್ಡನ್ ರೇಷಿಯೋ ಅಂದರೆ ನಿಸರ್ಗದ ಒಂದು ಬ್ರಹ್ಮರಹಸ್ಯ ಅಂತ ಕರೀಬಹುದು. ಆ ರೇಷಿಯೋ ಪ್ರಕಾರವಾಗಿ ಸಂಖ್ಯಾಶಾಸ್ತ್ರವನ್ನು ಅಳವಡಿಸ್ಕೊಂಡಾಗ ಅದು ನಿಮಗೆ ಹೆಚ್ಚಾಗಿ ಕೆಲಸ ಮಾಡುತ್ತೆ. ಉದಾಹರಣೆಗೆ, ಯಾವುದೋ ಒಂದು ಕಂಪನಿ ಬಿಸ್ನೆಸ್ಸಲ್ಲಿ 3 ರಹಸ್ಯಗಳಿರೋದು. ಅಲ್ಟಿಮೇಟ್ ರಹಸ್ಯ. ನೀವು ಇಡೀ ಪ್ರಪಂಚದಾದ್ಯಂತ ಎಲ್ಲೇ ನೋಡಿದ್ರು ಈ 3 ರಹಸ್ಯಗಳನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಒಂದು, ಪರ್ಸ್ನಲ್ ಬ್ರ್ಯಾಂಡಿಂಗ್. ಒಬ್ಬ ವ್ಯಕ್ತಿ ಪರ್ಸ್ನಲ್ ಬ್ರ್ಯಾಂಡಿಂಗ್ ಆಗಿರ್ತಾರೆ. ಈಗ ಸಿನಿಮಾ ನಟರು, ರಾಜಕೀಯ ವ್ಯಕ್ತಿಗಳು, ಸ್ಪೋರ್ಟ್ಸ್ ಮ್ಯಾನ್ಗಳು, ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಇವರೆಲ್ಲ ಏನು ಅಂತಂದರೆ ಪರ್ಸ್ನಲ್ ಬ್ರ್ಯಾಂಡಿಂಗ್. ಈಗ ವಿಜಯ್ ಪ್ರಕಾಶ್ ಸಿಂಗರ್, ಪರ್ಸ್ನಲ್ ಬ್ರ್ಯಾಂಡಿಂಗ್. ರಾಜೇಶ್ ಕೃಷ್ಣನ್, ಪರ್ಸ್ನಲ್ ಬ್ರ್ಯಾಂಡಿಂಗ್. ಸೋನು ನಿಗಮ್, ಪರ್ಸ್ನಲ್ ಬ್ರ್ಯಾಂಡಿಂಗ್. ಸುದೀಪು, ದರ್ಶನ್, ಯಾರ್ಯಾರು ಸಿನಿಮಾ ನಟರಿದ್ದಾರೆ ಇವರೆಲ್ಲ ಪರ್ಸ್ನಲ್ ಬ್ರ್ಯಾಂಡಿಂಗ್. ಅಂದರೆ ಅವರು ಇಂಡಿವಿಜುವಲ್ ಆಗಿ ಗುರುತಿಸ್ಕೊಳ್ತಾರೆ. ಸುಪ್ರಸಿದ್ಧಿಯನ್ನು ಹೊಂದಿರೋರು, ಪ್ರಖ್ಯಾತಿಯನ್ನು ಪಡ್ಕೊಂಡಿರೋರು. ಎರಡನೇದು ಬಂದು ಕಂಪ್ನಿ ಬ್ರ್ಯಾಂಡಿಂಗ್. ಕಂಪ್ನಿ ಎಲ್ಲರಿಗೂ ಗೊತ್ತು, ಬಟ್ ಅದ್ರ ಮಾಲೀಕ ಯಾರು ಗೊತ್ತಿಲ್ಲ. ಅವ್ರು ಯಾರೋ ಗೊತ್ತಿಲ್ಲ. ಕಂಪ್ನಿ ನನ್ಗೆ ಗೊತ್ತಪ್ಪ, ನೈಕ್. ಸೊ ಶೂ ಕಂಪ್ನಿ, ಟೀ ಶರ್ಟು, ಕ್ಯಾಪು, ಗಾಗಲ್ಸ್, ಇದೆಲ್ಲ ರೈಬಾನ್. ಆ ಕಂಪ್ನಿ ನಿಮಗೆ ಗೊತ್ತು, ಎಲ್ಲ ಕನ್ನಡಕ ಹಾಕ್ಕೊಳ್ತಾರೆ. ಸೊ ಕಂಪ್ನಿ. ಲೆನ್ಸ್ ಕಾರ್ಟ್. ಇವಾಗೇನೋ ಕೆಲವರಿಗೆ ಪರ್ಸ್ನಲ್ ಬ್ರ್ಯಾಂಡಿಂಗು ಇರ್ತದೆ, ಕಂಪ್ನಿ ಬ್ರ್ಯಾಂಡಿಂಗು ಇರ್ತದೆ. ಕಂಪ್ನಿ ಮಾಲೀಕ ಯಾರು ಅನ್ನೋದು ಗೊತ್ತಿರುತ್ತೆ, ಬಟ್ ಹೆಸರು ಗೊತ್ತಿರ್ತದೆ, ಮುಖ ಗೊತ್ತಿರಲ್ಲ. ಕೆಲವ್ರ ಮುಖನೂ ಗೊತ್ತಿರುತ್ತೆ. ಒಂದು ಪರ್ಸ್ನಲ್ ಬ್ರ್ಯಾಂಡಿಂಗ್. ಎರಡನೇದು ಬಂದು ಕಂಪ್ನಿ ಬ್ರ್ಯಾಂಡ್. ಮೂರನೇದು ಬಂದು ಪ್ರಾಡಕ್ಟ್ ಬ್ರ್ಯಾಂಡಿಂಗ್. ಪ್ರಾಡಕ್ಟ್ಗಳಲ್ಲಿ ಅದ್ಭುತವಾಗಿ ಮುಂದುವರೆದಿರ್ತದೆ. ಕಂಪ್ನಿನೂ ಗೊತ್ತಿಲ್ಲ, ಪರ್ಸ್ನಲ್ ಆಗೂ ಗೊತ್ತಿಲ್ಲ, ಪ್ರಾಡಕ್ಟ್ ಮಾತ್ರ ಅದ್ಭುತವಾಗಿ ಹೆಸರಿಸ್ಕೊಂಡಿರುತ್ತೆ. ಸೊ ಹಂಗೆ ಈಗ ವಾಕರ್, ಮಕ್ಕಳಿಗೆಲ್ಲ ವಾಕರ್ ತಗೊಂಬರ್ತಾರೆ. ಅದೇನು ಕಂಪ್ನಿ ಇಲ್ಲ, ವಾಕರ್ ಮಾತ್ರ ಪ್ರಾಡಕ್ಟ್. ಅದು ಚೆನ್ನಾಗಿ ಗೊತ್ತು. ನೀವು ಹಾರ್ಡ್ವೇರ್ಗೆ ಹೋದರೆ ಎಂಸಿಲ್ ಸಿಗ್ತದೆ. ಎಂಸಿಲ್ ಅನ್ನೋದು ಅದು ಬಾಂಡಿಂಗ್, ಅಂದರೆ 2 ಕೆಮಿಕಲ್ನ ಅಂಟಿಸ್ಬಿಟ್ರೆ ಅದು ಫುಲ್ ಸಾಲಿಡ್ ಗಟ್ಟಿಗೆ ಆಗ್ಬಿಡ್ತದೆ. ಅದು ಪ್ರಾಡಕ್ಟ್ ಬ್ರ್ಯಾಂಡಿಂಗ್. ಅದ್ಭುತವಾಗಿ ಹೋಗ್ತದೆ. ಎಂಸಿಲ್ ಕೊಡಿ ಅಂತ ಕಂಪ್ನಿ 108 ಕಂಪ್ನಿ ಇರ್ತವೆ ಎಂಸಿಲಲ್ಲಿ. ಆದರೆ ಎಂಸಿಲ್ ಅಂತಂದ್ರೆ ಏನು? 2 ಪ್ರಾಡಕ್ಟ್ಗಳನ್ನು ಅಂಟಿಸೋದು. ಫೆವಿಕಲ್ ಅಂದರೆ ಕಂಪ್ನಿ ಹೆಸರು. ಆದರೆ ಕಂಪ್ನಿ ಹೆಸರಲ್ಲಿ ಫೆವಿಕಲ್ ಮಾಡಿದ್ದು ಬೇರೆ ಕಂಪ್ನಿಗಳು ಇವಾಗ ಮಾಡ್ತವೆ. ಫೆವಿ ಬಾಂಡ್ ಅಂತ ಬರ್ತದೆ, ಅದನ್ನು ಫೆವಿಕಲ್ ಅಂತ ಕರಿತೀವಿ. ಅದು ಫೆವಿಕಲ್ ಅಲ್ಲ, ಮರವನ್ನು ಅಂಟಿಸುವಂಥ ಗೋಂದು. ಸೊ ಹಂಗಾಗಿ ಫೆವಿಕಲ್ ಅಂತೇಳಿ ಅದು ಬ್ರ್ಯಾಂಡೆಡ್ ಆಗ್ಬಿಟ್ಟಿದೆ. ಹಂಗಾಗಿ ಒಂದು ಪರ್ಸ್ನಲ್ ಬ್ರ್ಯಾಂಡಿಂಗ್, ಕಂಪ್ನಿ ಬ್ರ್ಯಾಂಡಿಂಗ್, ಮತ್ತೊಂದು ಪ್ರಾಡಕ್ಟ್ ಬ್ರ್ಯಾಂಡಿಂಗ್. ಈ 3ರಲ್ಲೂ ಕೂಡ ಹೆಸರುಗಳು ಬಹಳ ಮೂಲವಾಗುತ್ತೆ. ಆ ಹೆಸರನ್ನು ಇಟ್ಟುವಂಥ ಒಂದು ಪ್ರಕ್ರಿಯೆ ಏನಿದೆ ಅದು ನಿಸರ್ಗದ ಅನುಸಾರವಾಗಿ, ನಿಸರ್ಗದ ಒಂದು ಕ್ಯಾಲ್ಕುಲೇಷನ್ ಇದೆ. ಆ ಕ್ಯಾಲ್ಕುಲೇಷನ್ ಪ್ರಕಾರ ಯಾರ್ಯಾರು ಹೆಸರನ್ನ ಇಡ್ತಾರೋ ಆ ಕಂಪ್ನಿಗಳಿಗಾಗಲಿ, ಆ ವ್ಯಕ್ತಿಗಳಿಗಾಗಲಿ, ಆ ಪ್ರಾಡಕ್ಟ್ಗಳಿಗಾಗಲಿ ಹೆಚ್ಚು ಆಯುಷು. ಉದಾಹರಣೆ ನೀವೆಲ್ಲ ನೋಡಿರಬಹುದು, ಒಂದು ವರ್ಷದಲ್ಲಿ ಸುಮಾರು ಒಂದು 100 ಕಂಪ್ನಿಗಳು ಇರ್ತಾರೆ.
ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಾದರೂ ತಗೊಳ್ಳಿ, ನ್ಯಾಷನಲ್ ಲೆವೆಲ್ ಆದರೂ ತಗೊಳ್ಳಿ, ಇಲ್ಲ ಸ್ಟೇಟ್ ಲೆವೆಲಲ್ಲಾದರೂ ತಗೊಳ್ಳಿ, ಅದು ಬಿಟ್ಟುಬಿಡಿ. ನೀವಿರೋವಂಥ ಏರಿಯಾ ಬೆಂಗಳೂರು, ಅಂಗಡಿಗಳು ಇಡ್ತಾರೆ, ವರ್ಷಕ್ಕೆ ಮುಚ್ತಾರೆ. ಒಂದಷ್ಟು ಅಂಗಡಿಗಳು ಬರ್ತವೆ, ಮುಚ್ತವೆ. ಒಂದಷ್ಟು ಕಂಪ್ನಿಗಳು ಬರ್ತವೆ, ಮುಚ್ತವೆ. ಯಾಕೆ ಬರ್ತವೆ, ಯಾಕೆ ಮುಚ್ತಾರೆ? ಯಾಕೆ ಅಂದರೆ ಯಾವುದ್ಯಾವುದು ನಿಸರ್ಗಕ್ಕೆ ವಿರುದ್ಧವಾಗಿರ್ತದೋ ಇದು ಯಾವುದು ಬದುಕೋದಕ್ಕೆ ಸಾಧ್ಯವಿಲ್ಲ. ಯಾವುದ್ಯಾವುದು ನಿಸರ್ಗಕ್ಕೆ ಹತ್ತಿರವಾಗಿರುತ್ತೋ ಇದೆಲ್ಲವೂ ಕೂಡ ನಿಸರ್ಗನೇ ಕಾಪಾಡ್ತಾ ಇರುತ್ತೆ. ಸೊ ನಾವೇನು ಕಾಪಾಡೋಂಥ ಅವಶ್ಯಕತೆ ಇಲ್ಲ, ನಿಸರ್ಗನೇ ಅದನ್ನು ಕಾಪಾಡಿಕೊಂಡು ಅದನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತದೆ. ಆದ್ದರಿಂದ ನಿಸರ್ಗವನ್ನು ಅರ್ಥ ಮಾಡ್ಕೊಳ್ಬೇಕು. ನಿಸರ್ಗದ ಜೊತೆ ನಾವು ಹೆಜ್ಜೆ ಹಾಕ್ಕೊಂಡು ಹೋದರೆ ನಿಸರ್ಗನೇ ನಮ್ಮನ್ನು ಕಾಪಾಡೋದ್ರ ಜೊತೆಗೆ ಬೆಳೆಸೋ ಕೆಲಸ ಕೂಡ ಮಾಡ್ತದೆ. ಯಾವುದ್ಯಾವುದು ನಿಸರ್ಗಕ್ಕೆ ವಿರುದ್ಧವಾಗಿರ್ತದೋ ಅದೆಲ್ಲವೂ ಕೂಡ ರಿಜೆಕ್ಟ್ ಆಗ್ತಾ ಹೋಗ್ತಾ ಇರ್ತದೆ. ಅದಕ್ಕೋಸ್ಕರ ಸಾಕಷ್ಟು ಜನ ಕಂಪ್ನಿ ಇಡ್ತಾರೆ. ಏನೋ ಒಂದು ಟೈಲರ್ ಅಂಗಡಿ ಇಟ್ಟ, ಪಂಚರ್ ಅಂಗಡಿ ಇಟ್ಟ, ಗ್ಯಾರೇಜ್ ಇಟ್ಟ, ಕಾರ್ಪೆಂಟ್ರ್ ಅಂಗಡಿ ಇಟ್ಟ, ಒಂದು 6 ತಿಂಗಳು ಮಾಡ್ದೆ, ವರ್ಷ ಮಾಡ್ದೆ, 2 ವರ್ಷ 3 ವರ್ಷ ಖಾಲಿ ಮಾಡಿಬಿಟ್ಟ. ಇವತ್ತು ಅಡ್ರೆಸ್ಗಿಲ್ಲ. ಯಾಕೆ ಅಡ್ರೆಸ್ಗಿಲ್ಲ ಅಂದರೆ ಅವ್ರಿಗೆ ಈ ಒಂದು ರಹಸ್ಯ ಗೊತ್ತಿಲ್ಲದಿರೋದ್ರಿಂದ ಯಾವುದೋ ಒಂದು ಅವ್ರ ತಾತನ ಹೆಸರೋ, ಮಗಳ ಹೆಸರೋ, ಅವ್ರ ಹೆಂಡತಿ ಹೆಸರೋ ಏನೋ ಒಂದು ಇಷ್ಟ ಬಂತು, ಆ ಇಷ್ಟ ಬಂದಿದ್ದ ಹೆಸರು ಇಟ್ಕೊಂಡು ಶುರು ಮಾಡಿದ್ರು. ಕೆಲವರು ಸೂಪರ್ ಕ್ಲಿಕ್ ಆಗ್ಬಿಟ್ರು, ಮತ್ತು ಕೆಲವರು ಸೂಪರ್ ಕ್ಲಿಕ್ ಆಗಲಿಲ್ಲ, ಸೂಪರ್ ಫ್ಲಾಪ್ ಆಗ್ಬಿಟ್ರು, ಮುಚ್ಕೊಂಡು ಹೋಗ್ಬಿಟ್ರು. ಸಾಕಷ್ಟು ಲಾಸ್ ಆಯಿತು, ಅದಕ್ಕೋಸ್ಕರ ಮುಚ್ಕೊಂಡ್ರು. ಯಾಕೆ ಹಿಂಗಾಗುತ್ತೆ? ಅವರು ನೋಡಿಟ್ಟು ಸಕ್ಸಸ್ ಆದ್ರ ಅಥವಾ ನೋಡ್ದೇನೆ ಫೇಲ್ಯೂರ್ ಆದ್ರ ಯಾವುದು ಇದನ್ನು ನಂಬೋದು ಅಂತಂದರೆ ಇದು ಅಡ್ಡೇಟ್ ಮೇಲೆ ಗುಡ್ ಡೇಟು ಅಂತಾರೆ. ಒಂದು ಉದಾಹರಣೆ ಹೇಳಿಬಿಟ್ಟು ನಾನು ನಿಮಗೆ ಇದ್ರ ಬಗ್ಗೆ ರಹಸ್ಯಗಳನ್ನು ತಿಳಿಸ್ತೀನಿ. ಒಬ್ಬರು ಯೂನಿವರ್ಸಿಟಿಲಿ ಪ್ರೊಫೆಸರ್, ಅವರು ಗಣಿತಜ್ಞ, ಸೊ ಮ್ಯಾಥ್ಸ್ ಟೀಚರು, ಸಿಕ್ಕಾಬಟ್ಟೆ ಅದ್ಭುತವಾದ ಪಾಂಡಿತ್ಯವನ್ನು ಹೊಂದಿದ್ದಾರೆ ಗಣಿತದಲ್ಲಿ. ಸಂಖ್ಯಾಶಾಸ್ತ್ರ ಕೂಡ ಇದು ಗಣಿತನೇ. ಅದು ಸ್ಕೂಲ್ಗೆ ಮಕ್ಕಳಿಗೆ ಹೇಳ್ಕೊಡೋದೇ ಬೇರೆ ಗಣಿತ, ಬಟ್ ಇಲ್ಲಿ ಕೂಡ ಸಂಖ್ಯಾಶಾಸ್ತ್ರದಲ್ಲಿ ಒಂದು ಮ್ಯಾಜಿಕ್ ಇದೆ. ಇದೊಂದು ರಿಯಲ್ ಆಗಿ ನ್ಯೂಮರಾಲಜಿ, ಸಂಖ್ಯಾ ವಿಜ್ಞಾನ ಅನ್ನೋದು ಅತ್ಯದ್ಭುತವಾದಂಥ ಒಂದು ಜಾದು ಇದ್ದಂಗೆ ನಮಗೆ ಕೆಲಸ ಬರ್ತದೆ. ಅದನ್ನು ಹೇಳ್ತೀನಿ ಮುಂದೆ. ಸೊ ಆತ ಬಂದು ಒಂದು ಸಲ ನನ್ನ ಜೊತೆ ಫಸ್ಟು ಫೋನಲ್ಲಿ ಮಾತಾಡಿದ್ರು ಒಂದು ಅರ್ಧ ಗಂಟೆ. ನೇರವಾಗಿ ಬನ್ನಿ ಅಂತಂದೆ. ಬರಬೇಕಾದ್ರೆ ಡೈರಿಗಳನ್ನು ತಗೊಂಬನ್ನಿ ಅಂತಂದೆ. ಡೈರಿ ಎಲ್ಲ ತಂದರು. ಅವರು ಹುಟ್ಟಿರೋ ಡೇಟ್ ಆಫ್ ಬರ್ತ್ಗೆ. ಸೊ ನಾನು ಅವ್ರಿಗೆ ಇದೆಲ್ಲ ನಿಮ್ಮ ಲಕ್ಕಿ ನಂಬರ್ ಸರ್. ಆತ ಹುಟ್ಟಿರೋದು 21ನೇ ತಾರೀಕು. 21 ಅಂದರೆ 3 ಗುರುಗ್ರಹ. ಆದ್ದರಿಂದ ಟೀಚರಾಗಿ ಕೆಲಸ ಮಾಡ್ತಾವ್ರೆ. ಸೊ 1, 3, 9ನೇ ತಾರೀಕು ಏನೇನು ಅವ್ರ ಜೀವನದಲ್ಲಿ ನಡೆದಿದೆಯೋ ಇದೆಲ್ಲವೂ ಕೂಡ ಅವರನ್ನು ಬೆಳೆಸಿದೆ. ಎಲ್ಲ ಮನುಷ್ಯನಿಗೂ ದುರ್ಘಟನೆಗಳು ನಡೆದಿರುತ್ತೆ, ಏನೋ ಒಂದು ಅವಘಡಗಳು ಜರುಗಿರುತ್ತೆ. ಆ ಅವಘಡಗಳು ಏನೇನು ಜರುಗಿತು ಇದೆಲ್ಲವೂ ಕೂಡ ಆಪೋಸಿಟ್ ಡೇಟಲ್ಲಿ ಜರುಗಿದೆ. ಅದು ಸಂಖ್ಯೆಗಳು ಯಾವುದು ಅಂತಂದರೆ 6ನೇ ತಾರೀಕು, 4ನೇ ತಾರೀಕು, 8ನೇ ತಾರೀಕು. ಹೆಚ್ಚಾಗಿ ಈ ಸಂಖ್ಯೆಗಳಲ್ಲಿ ನಿಮಗೆ ದುರ್ಘಟನೆಗಳು ಜರುಗಿರುತ್ತೆ. ಅದಕ್ಕೆ ಡೈರಿ ಬರೆಯೋ ಹವ್ಯಾಸ ಇದ್ದರೆ ತಗೊಂಬನ್ನಿ ಅಂತ. ಅವರು 18 ವರ್ಷದ ಡೈರಿ ತಗೊಂಬಂದರು. ಬೆಳಿಗ್ಗೆ ಬಂದಂತಹ ವ್ಯಕ್ತಿ ಸಂಜೆ 7 ಗಂಟೆ 8 ಗಂಟೆ ಆದರೂ ಹೋಗಲಿಲ್ಲ. ಎಲ್ಲ ಕುಂತ್ಕೊಂಡು ಲೆಕ್ಕ ಬರೆದು ಫೈನಲ್ ಆಗಿ ಒಂದು ಜಡ್ಜ್ಮೆಂಟಿಗೆ ಬಂದರು. ನಾನು ಏನೇನು ಹೇಳಿದ್ದೆ ಅದೆಲ್ಲವೂ ಕೂಡ ಅವರು ಮಾರ್ಕ್ ಮಾಡಿದಂಥದ್ದು. 93% ನೀವೇನು ಹೇಳಿದ್ದೀರಾ ಆ ಡೇಟ್ಗಳಲ್ಲಿ ನನ್ನ ಜೀವನದ ಅತ್ಯಮೂಲ್ಯವಾದ ಮೂಲ ತಿರುವುಗಳು ನೀವು ಹೇಳಿದ ಡೇಟಲ್ಲೇ ಆಗಿದೆ, ಅದಕ್ಕೆ ಮಾರ್ಕ್. ಯಾವುದ್ಯಾವುದು ಅವಘಡಗಳು ನಡೆದಿದೆ ಇದೆಲ್ಲವೂ ಕೂಡ ಖಂಡಿತವಾಗಿ ನೀವು ಹೇಳಿದ ಡೇಟಲ್ಲೇ ಅದಾಗಿದೆ ಅಂದರೆ ಅದಕ್ಕೂ ಕೂಡ 87% ಅಷ್ಟು ಮಾರ್ಕ್ಸ್ ಕೊಟ್ಟರು. ಟೀಚರ್ ಅಲ್ವಾ, ಅದಕ್ಕೋಸ್ಕರ ಅವರು ರಿಸಲ್ಟ್ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೊಡ್ತಾರೆ. ಮಾರ್ಕ್ಸ್ ಕೊಟ್ಟರು. ಇಷ್ಟಿಷ್ಟೆಲ್ಲ ಆಗಿದೆ ಅಂತ. ಇನ್ನೂ ಮಿಕ್ಕಿದ್ದು ಯಾಕೋ ಮಿಸ್ ಆಗೋಯ್ತಲ್ಲ, ಯಾಕೆ ಅಂತ. ಇಲ್ಲ, ಅದನ್ನು ನಾನು ನಿಮಗೊಂದು ಹೋಮ್ವರ್ಕ್ ಕೊಡ್ತೀನಿ, ಅದಾದಮೇಲೆ ಹೇಳ್ತೀನಿ ನಿಮಗೆ ಅಂತ. ಆತ ಈಗ ನನಗೆ ಗೊತ್ತಿಲ್ಲದೇ ನಂದು ಲಕ್ಕಿ ನಂಬರು ಅನ್ಲಕ್ಕಿ ನಂಬರ್ ನನ್ನನ್ನು ಫಾಲೋ ಮಾಡಿದೆ. ಬಟ್ ನನ್ನೊಬ್ಬ ಶಿಷ್ಯ ಇದ್ದಾನೆ, ನಾನು ಅವನಿಗೆ ಟ್ಯೂಷನ್ ಮಾಡ್ತಾ ಇದ್ದೆ. ಅವನು ದೇವ್ರನ್ನ ನಂಬಲ್ಲ, ಯಾವುದೇ ಪೂಜೆ ಪುನಸ್ಕಾರಗಳನ್ನು ನಂಬಲ್ಲ. ಅವನು ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ ಏನನ್ನೂ ನಂಬಲ್ಲ. ಬಟ್ ಅವನಿವತ್ತು ಕೋಟ್ಯಾಧೀಶ್ವರ, ಸುಮಾರು ಹೆಚ್ಚು ಕಡಿಮೆ ಒಂದು 50-60 ಕೋಟಿ ದುಡ್ದಿದ್ದಾನೆ ಅಂತ. ನಾನು ಹೇಳ್ತಾ ಇರೋದು ಇದು ಒಂದು 10-12 ವರ್ಷದ ಹಿಂದಿನ ಕತೆ. ಸೊ ಬೇಜಾನ್ ದುಡ್ದಿದ್ದಾನೆ. ಅವನು ಹೆಂಗೆ ದುಡ್ದ, ಇದನ್ನು ಯಾವುದೂ ಗೊತ್ತಿಲ್ದಿರ ಅಂತ ಅವರೊಂದು ಪ್ರಶ್ನೆ ಮಾಡಿದ್ರು. ಟೀಚರ್ ಅಲ್ವಾ, ಇದಕ್ಕೆ ಆಯಾಮಗಳು ಅಂತ ಹೇಳೋದು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ 6 ಆಯಾಮಗಳು. ಒಬ್ಬೊಬ್ಬರು ಒಂದೊಂದು ಆಯಾಮದಿಂದ ಯೋಚನೆ ಮಾಡ್ತಾರೆ. ಸೊ ಒಬ್ಬ ಯಾರೋ ನೆಗೆಟಿವ್ ಕಾಮೆಂಟ್ ಆಗ್ತಾವನೆ ಅಂತಂದರೆ ಅವನದು ತಪ್ಪು ಅಂತಲ್ಲ, ಅವನ ದೃಷ್ಟಿಕೋನ, ಅವನು ಒಂದು ಆಯಾಮದಿಂದ ನೋಡ್ತಾವನೆ.
ಅದನ್ನು ನಾವು ಕೋಪ ಮಾಡ್ಕೊಳ್ಳೋದಕ್ಕಿಂತ ಬೈಯೋದಕ್ಕಿಂತ ಒಂದು ಸ್ವಲ್ಪ ಅವನ ದೃಷ್ಟಿಕೋನವನ್ನು, ಅವನ ಆಯಾಮವನ್ನು ನಾವೇನಾದರೂ ಗ್ರಹಿಸಿದ್ರೆ ಅವನ ದೃಷ್ಟಿಯಲ್ಲೂ ಕೂಡ ನಾನು ಹೇಗೆ ಕಾಣಿಸ್ತೀನಿ ಅನ್ನೋದು ಗೊತ್ತಾಗುತ್ತೆ. ಸೊ ಆದ್ದರಿಂದ ಅದು ಒಂದು ಆಯಾಮ. ಇವರು ಇನ್ನೊಂದು ಆಯಾಮದಲ್ಲಿ ನೋಡಿದ್ರು. ನಾನು ಅವ್ರಿಗೆ ಹೇಳಿದೆ, ನಿಮ್ಮ ಶಿಷ್ಯ ಏನಿದ್ದಾನೆ ಅವನದೊಂದು 15 ವರ್ಷ ಅಥವಾ 20 ವರ್ಷದ್ದು ಡೀಟೇಲ್ನ ತಗೊಂಬನ್ನಿ ಸರ್ ಅಂತಂದೆ. ಅದು ಹೆಂಗಪ್ಪ ಆಗುತ್ತೆ ಅಂತ, ಹೆಂಗ ಮಾಡಿ ನೋಡಿ, ಒಂದು ಮ್ಯಾಜಿಕ್ ತೋರಿಸ್ತೀನಿ ಇಲ್ಲಿ ಅಂತ. ಆ ವ್ಯಕ್ತಿ ಒಂದು 15 ದಿವಸ ಟೈಮ್ ಕೊಡ್ತೀನಿ ಅಂದ್ರೆ ಒಂದೇ ವಾರ ತಗೊಂಬಂದು ಎಲ್ಲ ಪೂರ್ತಿ ತಗೊಂಬಂದು ಇಟ್ಬಿಟ್ರು, ಪೂರ್ತಿ ಬರ್ಕೊಂಬಂದು. ಏನು ಅವನದು ಡೇಟ್ ಆಫ್ ಬರ್ತು, ಅವ್ನ ಮದುವೆ ಆಗಿದ್ದ ದಿವಸ, ಹೆಂಡತಿ ಡೇಟ್ ಆಫ್ ಬರ್ತು, 2 ಮಕ್ಕಳಿದ್ದಾರೆ, ಹೆಣ್ಮಕ್ಳದ್ದು ಡೇಟ್ ಆಫ್ ಬರ್ತು, ಅವನ ಗಾಡಿ ನಂಬರು, ಬ್ಯಾಂಕ್ ಅಕೌಂಟ್ ನಂಬರು, ಮೊಬೈಲ್ ನಂಬರು, ಸೊ ಎಲ್ಲೆಲ್ಲ ಅವನು ಹೋಟ್ಲ್ ಇಟ್ಟಿದ್ದಾನೆ, ಯಾವಾಗ ಓಪನ್ ಮಾಡ್ದ, ಅದೆಲ್ಲವೂ ಕೂಡ ಪೂರ್ತಿ ಡೀಟೇಲ್ ತೊಗೊಂಡು ಬಂದರು. ಕುಂತ್ಕೊಳ್ಳಿ ಇವಾಗೆಲ್ಲ ಸ್ಟಡಿ ಮಾಡೋಣ ಅಂತೇಳಿ ಒಂದು ದೊಡ್ಡ ಬೋರ್ಡ್ ತೊಗೊಂಡು, ಪಾಪ ಬೋರ್ಡು ಕೂಡ ಅವರೇ ತಂದು ಕೊಟ್ರು. ಇವತ್ತು ನಾನು ಆ ಬೋರ್ಡನ್ನು ಇಟ್ಕೊಂಡಿದ್ದೀನಿ. ಸೊ ಆ ಬೋರ್ಡನ್ನು ತೊಗೊಂಡು ಬಂದು ಎಲ್ಲ ಬೋರ್ಡ್ ಮೇಲೆ ನಾನು ಒಂದೊಂದಾಗಿ ಹೇಳ್ತಾ ಹೋದೆ. ಅವರು ಅದನ್ನೆಲ್ಲ ಬರಿತಾ ಹೋದರು. ಸೊ ಏನು ಬರಿತಾ ಹೋದ್ರು ಅಂತಂದರೆ, ಅವನು ಯಾವುದೇ ಶಾಸ್ತ್ರಗಳನ್ನು ಫಾಲೋ ಮಾಡಲಿಲ್ಲ. ಮೊಟ್ಟ ಮೊದಲನೇ ದಾರಿ ಅವನಿಗೆ ಫಸ್ಟ್ ಮಾಡಿದ್ದೇನು ಅಂತಂದರೆ, ಅವಾಗೆಲ್ಲ ಗಂಗೆನಹಳ್ಳಿ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿಂದ ಮುಂದೆ ಹೋದರೆ ಆನಂದ್ ನಗರಕ್ಕೆ ಹೋಗುತ್ತೆ. ಆ ರೋಡಲ್ಲಿ ತಳ್ಳೋ ಗಾಡೀಲಿ ಊಟ ಇಟ್ಕೊಂಡಿದ್ದ. ಅವಾಗ ಒಂದು ಮೊಬೈಲ್ ನಂಬರ್ ಇಟ್ಕೊಂಡಿದ್ದ. ಆ ಮೊಬೈಲ್ ನಂಬರ್ ತಳ್ಳೋ ಗಾಡೀಲಿ ಊಟ ಮಾಡ್ತಾಯಿದ್ದ. ಅದಾದಮೇಲೆ ಏನು ಮಾಡ್ದ, ಸ್ವಲ್ಪ ವ್ಯಾಪಾರ ಚೆನ್ನಾಗಿ ನಡೀತು, ಕಾರ್ ತಗೊಂಡ, ಮಾರುತಿ ವ್ಯಾನ್. ಆ ಕಾರ್ ನಂಬರ್ ಎಲ್ಲ ಕೂಡಿದ್ರೆ 5ರಲ್ಲಿದೆ. ಅವ್ರು ಬಾಮೈದಂಗೆ ಒಂದು ಹೋಟ್ಲ್ ಇಟ್ಕೊಟ್ಟು ಅದೇ ಕಾರ್ ಇನ್ನೊಂದು ಸ್ವಲ್ಪ ಮುಂದ್ಗಡೆ ಗಂಗೆನಹಳ್ಳಿ ಹತ್ತತ್ರ ಒಂದು ರೆಡ್ ಕಲರ್ ಕಾರು, ಇನ್ನೊಂದು ಬ್ಲೂ ಕಲರ್ ಕಾರು. ಆ ಕಾರ್ ನಂಬರು 6ರಲ್ಲಿದೆ. ಅದಾದಮೇಲೆ ಅವ್ರ ಹೆಂಡತಿಗೆ ಇನ್ನೊಂದಷ್ಟು ನೀನೊಂದು ಕಡೆ ಮಾಡು ಅಂತ ಹೇಳ್ಬಿಟ್ಟು ಇನ್ನೊಂದು ಕಾರ್ ತಗೊಂಡು ಬಂದು ಹಂಗಿಟ್ರು. ಈ ಒಂದು ಒಟ್ಟು 7 ಕಾರುಗಳಿತ್ತು. ಇಲ್ಲಿಂದ ಯಶವಂತಪುರ, ಈ ಕಡೆ ಯಲಹಂಕದವರೆಗೂ ಅಲ್ಲಲ್ಲಿ ಕಾರುಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ವಿ. ಒಂದು ದಿನಕ್ಕೆ ಆಗಿನ ಕಾಲದಲ್ಲೇ 3,000-5,000 ರೂಪಾಯಿ ವ್ಯಾಪಾರ ಆಗುತ್ತೆ ಒಂದು ದಿನಕ್ಕೆ. ಬೆಳಿಗ್ಗೆ ಇಲ್ಲ, ರಾತ್ರಿ ಇಲ್ಲ, ಕೇವಲ ಮಧ್ಯಾಹ್ನ 12ರಿಂದ 3 ಗಂಟೆ. ಇಷ್ಟರಲ್ಲಿ ಅಷ್ಟು ದುಡ್ಡನ್ನು ಮಾಡ್ಕೊಳ್ಳೋನು. ಅತ್ಯದ್ಭುತವಾಗಿ ಒಂದು ಒಳ್ಳೆ ಹೋಟ್ಲಲ್ಲಿ ಕೂಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಟ್ಟವನಿಗೂ ಕೂಡ ಅಷ್ಟಾಗ್ತಿರಲಿಲ್ಲ, ಅಷ್ಟಾಯಿತು. ಅದಾದಮೇಲೆ ಒಂದು ಹೋಟ್ಲು ಮಾಡ್ದ. ಆ ಹೋಟ್ಲು ಮಾಡಿದ್ದು ಹೋಟ್ಲ್ ಹೆಸರನ್ನ ಅವ್ರ ಅಮ್ಮನ ಹೆಸರು ಶಾರದಾ ಹೋಟೆಲ್ ಅಂತೇನೋ ಇಟ್ಟ. ಅದು ಸಕ್ಸಸ್ ಆಯಿತು. ಯಾವಾಗ ಹೋಟ್ಲು ಡೇಟ್ ಯಾವಾಗ ಇಟ್ಟಿದ್ದು, ಅವತ್ತೇನೋ ಹಬ್ಬ ಇತ್ತು, ಹಬ್ಬದ ನೆನಪಿರ್ತದೆ ಅಂತೇಳಿ ಹಬ್ಬದ ದಿವಸ ಅದನ್ನು ಮಾಡ್ದ. ಅದೇ ಥರ ಅದಾದಮೇಲೆ ಇನ್ನೊಂದು ಹೋಟ್ಲು ಮಾಡ್ದ, ಅವ್ರ ಅತ್ತೆ ಹೆಸರಿಟ್ಟ. ಇನ್ನೊಂದು ಹೋಟ್ಲು ಮಾಡ್ದ, ಅವ್ರ ಮಾವನ ಹೆಸರಿಟ್ಟ. ಯಾಕೆಂದರೆ ಅವ್ರು ಇಲ್ಲ, ತೀರೋದ್ರು, ಅವ್ರ ನೆನಪಲ್ಲಿ ಇರಲಿ ಅಂತೇಳಿ ಇಟ್ಟ. ಆ ಹೋಟ್ಲ್ ಹೆಸರಾಗಲಿ, ಅವನು ಓಪನ್ ಮಾಡಿರೋ ಡೇಟ್ ಆಗಲಿ, ಅವನ ಅಕೌಂಟ್ ನಂಬರ್, ಒಟ್ಟು ಒಂದು 7 ಅಕೌಂಟ್ ಇದೆ. ಹೆಂಡತಿ ಹೆಸರಲ್ಲಿ 3, ಗಂಡನ ಹೆಸರಲ್ಲಿ 4, ಎಲ್ಲ ಅಕೌಂಟ್ ನಂಬರ್. ಪ್ರತಿಯೊಂದನ್ನು ಮೊಬೈಲ್ ನಂಬರ್ಗಳು, ಅವನು ಒಟ್ಟು 3 ನಂಬರ್ ಇಟ್ಕೊಂಡಿದ್ದಾನೆ ಮೊಬೈಲ್. ಎಲ್ಲ ನಂಬರ್ಗಳು ಕೂಡ ಅವನಿಗೆ ಲಕ್ಕಿ ನಂಬರೇ ಇದೆ. ಅವನು ಹುಟ್ಟಿರೋದು 23ನೇ ತಾರೀಕು ಆತ. ಬಟ್ ಇದನ್ನು ಯಾವುದನ್ನು ನಂಬಲ್ಲ, ಯಾವುದನ್ನು ನಂಬದೇ ಕೂಡ ನನ್ನ ಪ್ರಕಾರ ಹೆಚ್ಚು ಕಡಿಮೆ 97% ಅವನಿಗೆ ನಂಬರ್ಗಳು ಫಾಲೋ ಮಾಡ್ತಾ ಇದೆ. ಸೊ ಈಗ ನಿಮಗೆ ನಾನು ಹೇಳೋ ಎಲ್ಲ ವಿಚಾರಗಳು ಕೂಡ ಗೊತ್ತಾಗುತ್ತೆ. ಅವನು ಇದು ಯಾವುದೇ ಶಾಸ್ತ್ರಗಳನ್ನು ನಂಬೋದಿಲ್ಲ, ಇದ್ರ ಬಗ್ಗೆ ಆಸಕ್ತಿ ಇಲ್ಲ. ಯಾರಾದರೂ ಇದ್ರ ಬಗ್ಗೆ ಮಾತಾಡಿದ್ರೆ ಓಡಿಸ್ಬಿಡ್ತಾನೆ, ಆ ಸ್ನೇಹ ಸಂಬಂಧನ ಕಟ್ ಮಾಡಿಬಿಡ್ತಾನೆ ಅಂಥ ವ್ಯಕ್ತಿ. ಆದರೂ ಕೂಡ ಇಡೀ ಜೀವಿತಾವಧಿ ಇದಿಷ್ಟು ಮಾತ್ರಕ್ಕೆ ನಿಲ್ಲಿಲ್ಲ. ಅವನು ಸೈಟ್ ತಗೊಂಡ, ಸೈಟ್ ನಂಬರು, ಮನೆ ಕಟ್ಟಿದ, ಮನೆ ನಂಬರು, ಗೃಹ ಪ್ರವೇಶ ಮಾಡ್ದ. ಆ ದಿನ ಅವ್ರ ಮಕ್ಕಳಿಗೆ ಹೆಸರಿಟ್ಟವನೇ. ನಾನು ಪ್ರೊಫೆಷ್ನಲ್ ಆಗಿ ಅಂತ ಹೆಸರಿಡಲ್ಲ, ಅಂಥ ಅದ್ಭುತವಾದ ಹೆಸರನ್ನು ಹುಡುಕಿ 2 ಹೆಣ್ಮಕ್ಳಿಗೆ ಇಟ್ಟಿದ್ದಾನೆ. ಸಖತ್ತಾಗಿದೆ, ಸೂಪರ್ ಆಗಿದೆ. ನಾನೇ ಏನಾದರೂ ಇಟ್ಕೊಟ್ಟಿದ್ರು ಕೂಡ ಆ ರೀತಿ ಇಟ್ಕೊಡ್ತಿರಲಿಲ್ಲ, ಅಂಥ ಅದ್ಭುತವಾಗಿ ಹೆಸರಿಟ್ಕೊಟ್ಟವನು 2 ಮಕ್ಕಳಿಗೆ. ಮನೆಗೊಂದು ಹೆಸರಿಟ್ಟವನು. ಆ ಒಂದು ಹೆಸರು ಎಲ್ಲವೂ ಕೂಡ ಸಂಪೂರ್ಣವಾಗಿ ಸಂಖ್ಯಾಶಾಸ್ತ್ರದ ಅನುಸಾರವಾಗೇ ಇದೆ. ಅಂದರೆ ಏನನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವಾಗ ನಿಸರ್ಗನ ಅರ್ಥ ಮಾಡಿಕೊಂಡು ನಿಸರ್ಗದ ಜೊತೆ ಹೆಜ್ಜೆ ಹಾಕ್ತಾ ಹೋಗ್ತಾ ಇರ್ತಾರೆ, ನಿಸರ್ಗನೇ ಇವರನ್ನ ಕಾಪಾಡುತ್ತೆ, ನಿಸರ್ಗನೇ ಇವರನ್ನ ಬೆಳೆಸುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಪ್ರತಿಯೊಬ್ಬ ವ್ಯಕ್ತಿ, ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಬಿಟ್ಟು ಬದುಕ್ಬೋದು, ವಾಸ್ತುಶಾಸ್ತ್ರವನ್ನು ಬಿಟ್ಟು ಬದುಕ್ಬೋದು, ಆದರೆ ಸಂಖ್ಯೆಗಳನ್ನು ಬಿಟ್ಟು ಬದುಕೋದಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಅಕಸ್ಮಾತ್ ಸಂಖ್ಯೆಗಳನ್ನು ಬಿಟ್ಟು ಬದುಕ್ತಾ ಇದ್ದಾನೆ ಅಂದರೆ, ನಾಡು ಬಿಟ್ಟು ಕಾಡಲ್ಲಿ ಇರ್ತಾರಲ್ಲ ಯಾರೋ ಅಘೋರಿಗಳು, ಋಷಿ ಮುನಿಗಳು, ಅಂಥವ್ರಿಗೆ ಮಾತ್ರ ಸಾಧ್ಯ. ಯಾಕೆಂದರೆ ಅವ್ರಿಗೆ ಸಂಖ್ಯೆಗಳ ಅವಶ್ಯಕತೆ ಇಲ್ಲ. ಅವ್ರು ಕೇವಲ ನಿಸರ್ಗನ ಆರಾಧಿಸ್ತದ್ರಿಂದ
ನಿಸರ್ಗನ ನೋಡ್ತಾ ಇರ್ತಾರೆ ಹೊರತು ಯಾವಾಗ ಹಗಲಾಯಿತು, ಯಾವಾಗ ರಾತ್ರಿ ಆಯಿತು, ಅಮಾವಾಸ್ಯೆ ಹುಣ್ಣಿಮೆ ಅದೆಲ್ಲ ನೋಡೋಕ್ಕೆ ಹೋಗೋದಿಲ್ಲ. ಅವ್ರಿಗೆ ಸಂಖ್ಯೆಗಳು ಬೇಕಾಗಿಲ್ಲ. ಆದರೆ ನಾಡಲ್ಲಿರೋನು ಅವನು ನಂಬಲಿ ನಂಬದೇ ಹೋಗಲಿ, ಸಂಖ್ಯೆಗಳನ್ನು ಬಿಟ್ಟು ನಾವು ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯ ಸಂಖ್ಯೆಗಳನ್ನು ಅವನಿಗೆ ಗೊತ್ತೋ ಗೊತ್ತಿಲ್ಲದೇನೋ ಉಪಯೋಗಿಸ್ಲೇಬೇಕು. ಅವನಾದರೂ ಫಾಲೋ ಮಾಡಲಿ, ಇಲ್ಲ ಸಂಖ್ಯೆಗಳೇ ಅವನನ್ನು ಫಾಲೋ ಮಾಡಲಿ, ಇದು ನಡೆಯುತ್ತೆ. ಆದ್ದರಿಂದ ಕೆಲವರಿಗೆ ಈ ವಿದ್ಯೆಗಳು ಕಲಿದೇ ಹೋದರೂ ಕೂಡ, ಅಳವಡಿಸ್ಕೊಳ್ಳದೆ ಹೋದರೂ ಕೂಡ, ಈ ವಿದ್ಯೆಗಳ ಮಾರ್ಗದರ್ಶನ ಇಲ್ಲದೆ ಹೋದರೂ ಕೂಡ ಅವ್ರಿಗೆ ಸಂಖ್ಯೆಗಳೇ ಫಾಲೋ ಮಾಡ್ತಾ ಹೋಗ್ತಾ ಇರುತ್ತೆ. ಆ ಸಂಖ್ಯೆಗಳಿಂದ ಅತ್ಯದ್ಭುತವಾಗಿ ಹೋಗ್ತಾ ಇರ್ತಾರೆ.